ರಾಜೀವ್ ಗೌಡ್ರೆ ನಿಮ್ಗೊಂದು ಅವಕಾಶ ಇದೆ. ಅವರು ಕಾನೂನಾತ್ಮಕವಾಗಿ ಏನು ಸ್ಟೆಪ್ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ವೀಕ್ಷಕರು ಗಮನಿಸ್ತಾ ಇದ್ದಾರೆ, ಶಿಡ್ಲಘಟ್ಟದ ವೀಕ್ಷಕರನ್ನೂ ಸೇರಿಸಿ ಬಹಿರಂಗವಾಗಿ ಕ್ಷಮೆ ಕೇಳೋದಕ್ಕೆ ಅವಕಾಶ ಇದೆ. ನಾನು ಅದಕ್ಕೆ ಅವಕಾಶ ಕೊಡ್ತೀನಿ. ಕ್ಷಮೆ ಕೇಳ್ತೀರಾ ಸರ್? ಈಗ ನನಗೆ ಇವಾಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಫಿಗರ್ ಅಂತಂದ್ರು. ಏನಕ್ಕೆ ಅಂತಂದ್ರೆ ಅವ್ರ ವಿಚಾರದಲ್ಲಿ ಅವ್ರಿಗೂ ಗೊತ್ತು, ನಾನು ಅಲ್ಲಿ ಎಂಥ ವಿಚಾರ ಇದ್ರೂ ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳೋಂಥ ಮನುಷ್ಯ ನಾನು. ಇಲ್ಲಾಂದ್ರೆ ಅವರು ಹೇಳ್ತಿರ್ಲಿಲ್ಲ, ಕೆಟ್ಟವ್ರು ಅಂತಾನೆ ಹೇಳ್ತಿದ್ರು. ನಾನು ಹೇಳ್ತಿದ್ದೀನಿ, ಅವ್ರು ನನ್ನ ತಂಗಿನೋ ಅಕ್ಕನೋ ಒಂದು ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ಅವ್ರ ಹತ್ರ ಯಾವತ್ತೂ ತಪ್ಪಾಗಿ ನಡ್ಕೊಳ್ಳೋದು ಇಲ್ಲ, ನಡ್ಕೊಂಡು ಇಲ್ಲ. ನಮ್ಮ ನಡ್ಕೊಂಡಿದ್ದೀರಿ, ಆಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ಅದು. ನೀವು ನಿಮ್ಮ ಸಹೋದರಿಯ ರೀತಿಯಲ್ಲಿ ಅವರನ್ನ ಭಾವಿಸಿದ್ರೆ ಆ ಶಬ್ದಗಳು ಬರ್ತಿರ್ಲಿಲ್ಲ. ಇಲ್ಲ, ಖಂಡಿತ ಬರ್ತಿರ್ಲಿಲ್ಲ. ನಾನೀಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಹೇಳ್ತಿದ್ದಾರೆ, ಬ್ರದರ್ಲಿ ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಖಂಡಿತ ನಾವು ಯಾವತ್ತು ಹಂಗೆ ಇದೀವಿ. ಅವ್ರು ನನ್ಗೆ ಅಕ್ಕನೋ ತಂಗಿ ಥರನೇ. ಕಾರಣ ನನಗೆ ಉದ್ದೇಶಪೂರ್ವಕವಾಗಿ ಅಂದಿಲ್ಲ, ಆದ್ರೂ ಹೇಳ್ತಿದ್ದೀನಿ, ನನ್ನಿಂದ ಏನಾದ್ರು ತಪ್ಪಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಅವ್ರ ತಪ್ಪಾಗಿದೆ ಅಂತಂದ್ರೆ ಅಲ್ಲ, ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಮೃತ ಗೌಡ ಅವರೇ, ಇದು ಹೇಳಿದ್ರೆ ಕರೆಕ್ಟ್. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ, ನನ್ನಿಂದ ತಪ್ಪಾಗಿದ್ದರೆ ವಿಷಾದ ವ್ಯಕ್ತಪಡಿಸಿ, ಇದೆಲ್ಲ ನಡೆಯಲ್ಲ. ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಹೇಳಿ ಅದನ್ನ. ಮೇಡಮ್ ಅಮೃತ ಗೌಡ ಅವರೇ, ನಾನು ಮೇಡಮ್ ಹೇಳ್ತಿದ್ದೀನಿ, ಸಿಸ್ಟರ್, ನಮ್ಮ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ದಯವಿಟ್ಟು ನನ್ನ ಕಡೆಯಿಂದ ಅದು ಬೇಕು ಅಂತ ಉದ್ದೇಶಪೂರ್ವಕ ಮಾತಾಡೋದೆಲ್ಲ ಆದ್ರೂ ಕೂಡ ತಪ್ಪಾಗಿದೆ, ಕ್ಷಮಿಸಿ ಮೇಡಮ್ ಅಂತಾನೆ ಕೇಳ್ತೀವಿ. ಎಸ್ ಅಮೃತ ಅವರೇ, ಅಮೃತ ಅವರೇ ಸರ್ ಕ್ಷಮೆ ಕೇಳಿದ್ರು, ನಿಮಗೆ ಕೇಳಿಸ್ತು ಅಂತ ನಾನು ಭಾವಿಸ್ತೀನಿ. ಬೇಷರತ್ತು ಕ್ಷಮೆ ಕೇಳಿದ್ರು. ಎಸ್ ಸರ್. ಮುಂದೆ ಏನು ಆ ಕ್ಷಮೆಯನ್ನ ಒಪ್ಪಿಕೊಂಡು ತಾವು ಎಸ್ ಸರ್, ಎಸ್ ಸರ್, ಏನು ಮುಂದಕ್ಕೇನು? ಎಸ್ ಸರ್. ಅಲ್ಲ ಎಸ್ ಅಂದ್ರೆ ಏನಂತ ಅನ್ಕೊಳ್ಳಿ, ನಮ್ಮ ಸ್ಟಾಫ್ಸ್ಗಳಿಗೂ ತಿಳಿಸ್ತೀನಿ ಸರ್. ಅವರಿಗೆ ಹೇಳ್ತೀವಿ ಸರ್. ಸರ್ ನಾವು ಅವರಿಂದ ಅಂದರೆ ಆ ಥರ ಎಲ್ಲ ಏನು ಹೈ ಡಿಮ್ಯಾಂಡ್ ಆ ಥರ ಎಲ್ಲ ಏನೂ ಇಲ್ಲ ಸರ್. ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸರ್, ನಾವು ಐ ಮೀನ್ ಲೈಕ್ ಗೌರ್ಮೆಂಟ್ ಸರ್ವೆಂಟ್, ವಿ ಆರ್ ವರ್ಕಿಂಗ್ ಫಾರ್ ದ ಪಬ್ಲಿಕ್. ಹಾಗೆಲ್ಲ ಮಾತಾಡಿದ್ರೆ ನಮಗೂ ಹರ್ಟ್ ಆಗುತ್ತೆ ಅನ್ನೋದನ್ನೇ ನಾವು ಹೇಳಿದ್ದೀವಿ ಸರ್. ವಿ ಡಿಂಟ್ ಹ್ಯಾವ್ ಎನಿ ಪೊಲಿಟಿಕಲಿ ಮೋಟಿವ್ ಇಂಟೆನ್ಷನ್ ಏನೂ ಇರಲಿಲ್ಲ. ಓನ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟಿಂದ ಅವ್ರ ಸ್ಟಾಫು ಹಂಗೆ ಮಾಡಿದ್ದಾರೆ ಅಷ್ಟೇ. ಸೊ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ವಿ ಅಟ್ ಲೀಸ್ಟ್ ಒಂದು ಮಿನಿಮಮ್ ಬೇಸಿಕ್ ರಿಕ್ವೆಸ್ಟ್. ನಾನು ಈ ಕ್ಷಣಕ್ಕೂ ಹೇಳೋದು ಲೀಗಲಿ ಆಗಿ ಹೋಗಿ ಅಂತಾನೆ ಹೇಳೋದು. ರಾಜೀವ್ ಗೌಡ್ರು ಕೂಡ ಸಂಪರ್ಕದಲ್ಲಿ ಇದ್ದಾರೆ, ಲೀಗಲ್ ಆಗಿ ಹೋಗೋದಕ್ಕೆ ಟ್ರೈ ಮಾಡಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಮತ್ತೆ ಇನ್ನೊಬ್ಬ ಅಧಿಕಾರಿಗೆ ಇದು ರಿಪೀಟ್ ಆಗಬಾರ್ದು ಅನ್ನೋ ಕನ್ಸರ್ನ್ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ.